ಇದೊಂದು 8 ಕುಂಟೆ ರೆಡಿ ಫಾರ್ಮ್ ಹೌಸ್. ಸುತ್ತಲೂ ಈ ಥರ ಬೆಟ್ಟದ ವ್ಯೂ ಇದೆ. ಒಳ್ಳೆ ಗಾಳಿ ಬೀಸುವಂಥ ಜಾಗ. ಅಳತೆ ಎದ್ಬಸ್ತಲಾಗಿದೆ. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ವಿಡಿಯೋ ಕೊನೆವರೆಗೂ ನೋಡಿ. ಇದರಲ್ಲಿ ಮಿಕ್ಸ್ಡ್ ಫ್ರೂಟ್ಸು, ತೆಂಗು, ಅಡಿಕೆ, ಓಟ್ ಫಾರ್ಮು, ಹೌಸ್ ಸೆಡ್ಡು ಎಲ್ಲ ಇದೆ ನೋಡಿ. ಬ್ಯಾಕ್ ಡ್ರಾಪು ಈ ಥರ ಸುತ್ತಲೂ 360 ಡಿಗ್ರಿನಲ್ಲಿ ಈ ಥರ ಇಲ್ಲಿ ವ್ಯೂ ಇರುವಂಥ 8.5 ಎಕರೆ ರೆಡಿ ಟು ಮೂವ್ ಫಾರ್ಮ್ ನೋಡಿ. ಮಹಾಗನಿ ಬಾರ್ಡ್ರಲ್ಲಿ ಮಹಾಗನಿ ಹಾಕಿದ್ದಾರೆ ನೋಡಿ. ಇವೆಲ್ಲ 4 ವರ್ಷ ಚಿಲ್ಲರೆ ತೆಂಗಿನ ಗಿಡಗಳು. ಈ ತೆಂಗಿನ ಗಿಡಗಳು ಎಷ್ಟು, ಆಮೇಲೆ ಸೆಂಟ್ರಲ್ಲಿ ಬೇರೆ ಬೇರೆ ಥರ ಮಿಕ್ಸ್ಡ್ ಫ್ರೂಟ್ ಹಾಕಿದ್ದಾರೆ. ಲೆಮನ್ನು, ಪಾಮೊಗ್ರಾನೇಟು ಎಲ್ಲ. 2 ರನ್ನಿಂಗ್ ಬೋರ್ವೆಲ್ ಇದೆ. ವಿಡಿಯೋ ಕೊನೆವರೆಗೂ ನೋಡಿ. ಈ ತೆಂಗು ನಂಬರ್ಸು ಎಷ್ಟಿದೆ ಅಂತ ಹೇಳ್ತೀನಿ. 2 ರನ್ನಿಂಗ್ ಬೋರ್ವೆಲ್ಲು. 2 ರನ್ನಿಂಗ್ ಬೋರ್ವೆಲ್ಲಲ್ಲಿ ಪೂರ್ತಿ ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಆಗಿದೆ. ಬರೀ 2 ಬೋರಲ್ಲಿ ಈ ಥರ ತೋಟನ 8.5 ಎಕರೆ ತೋಟನ ಮೇಂಟೈನ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡ್ಬೋದು ಹಿಂದೆ ಅಲ್ಲಿ ಮಲ್ಚಿಂಗ್ ಮಾಡ್ತಾಯಿದ್ದಾರೆ. ಟಾರ್ ಒಳಗೆ ಅಟ್ಯಾಚ್ ಆಗಿರುವಂಥ ರೆಡಿ ಟು ಮೂವ್ ಫಾರ್ಮ್ ಇದು. ಪ್ರತಿಯೊಂದು ಗಿಡಗಳಿಗೂ ಡ್ರಿಪ್ ಮಾಡಿದ್ದಾರೆ. 8.5 ಎಕರೆ. ಬೆಂಗಳೂರಿಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ 100 ಕಿಲೋಮೀಟ್ರ್ ಆಗುತ್ತೆ. ಕನಕಪುರದಿಂದ 45 ಕಿಲೋಮೀಟ್ರು. ಇದರಲ್ಲಿ ಓನರು ವಾಸರೋದಕ್ಕೆ ಮನೆ ತೋರಿಸ್ತೀನಿ. ವಿಡಿಯೋ ಎಂಡಿಂಗ್ವರೆಗೂ ನೋಡ್ಕೊಂಡೋಗಿ. ಟಾರ್ ಒಳಗೆ ಇರುವಂಥ ಫಾರ್ಮ್ ಇದು. ನೀರಾವರಿ ಏನು ಸಮಸ್ಯೆ ಇಲ್ಲ. ಬರೀ 2 ಬೋರ್ವೆಲ್ಲಿ ಇಷ್ಟೆಲ್ಲ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನೀವು ನೋಡ್ಬೋದು. ನೀವು ಇದು ಈ ತೆಂಗಿನ ಗಿಡಗಳು ಆಲ್ರೆಡಿ ಸೆಂಟ್ರಲ್ಲಿ ಅಲ್ಲೊಂದು ಇಲ್ಲೊಂದು ಫಲ ಸ್ಟಾರ್ಟ್ ಆಗಿದೆ. ಮೋಸ್ಟ್ ಇನ್ನೊಂದು 6 ರಿಂದ 8 ತಿಂಗಳಲ್ಲಿ ಎಲ್ಲ ತೆಂಗಿನ ಗಿಡಗಳು ಫಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲೊಂದು ಗೊನೆ ಹೊಡೆದಿದೆ ಒಂದು ಗಿಡ. ಇದು ಟಾರ್ ರೋಡ್ಗೆ ಬರುವಂಥ ಪ್ರಾಪರ್ಟಿ ಇದು ನೋಡಿ. ಇದು ಕೆಂಪು ಮಣ್ಣು ನೋಡೋದಕ್ಕೆ ಬ್ಲ್ಯಾಕ್ ಥರ ಕಾಣಿಸ್ತದೆ. ಬ್ಲ್ಯಾಕ್ ಅಲ್ಲ ಇದು.